ವಯನಾಡಿನಲ್ಲಿ ಭೂಕುಸಿತಕ್ಕೆ ತುತ್ತಾಗಿ ಸಾಕಷ್ಟು ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಅಲ್ಲಿ ಕೆಲವೊಂದಷ್ಟು ಜನ ಆ ಗ್ರಾಮಗಳಿಂದ ಮುಂಡಕೈ ಆಗಿರ್ಬೋದು, ಪುಂಜಾರಬೆಟ್ಟಂ ಗ್ರಾಮ ಆಗಿರ್ಬೋದು, ಅಲ್ಲಿಂದ ಸಾಕಷ್ಟು ಜನ ಪಾರಾಗಿ ಬೇರೆ ಭಾಗಗಳಿಗೆ ಬಂದು ಅಲ್ಲಿಂದ ನೇರವಾಗಿ ಅವರು ಕಾಳಜಿ ಕೇಂದ್ರಕ್ಕೆ ಬಂದಿದ್ದಾರೆ. ಅಂದ್ರೆ ಆ ಒಂದು ಭೂಕುಸಿತ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಎಸ್ಕೇಪ್ ಆದ್ರು? ಯಾಕಂದ್ರೆ ಈಗ ನನ್ನ ಜೊತೆಯಲ್ಲಿ ಮುಂಡಕೈ ಗ್ರಾಮದಲ್ಲಿ ವಾಸವಾಗಿದ್ದಂತ ಅಥವಾ ಮುಂಡಕೈನ ನಿವಾಸಿಯಾಗಿದ್ದಂತ ಚೆನ್ನಮ್ಮ ಅವರಿದ್ದಾರೆ. ಅವರು ಕೂಡ ಮೂಲತಃ ಗುಂಡ್ಲುಪೇಟೆ ಅವರು. ಹಾಗಾಗಿ ಅವ್ರನ್ನ ಮಾತಾಡ್ಸೋಣ, ಯಾವ ರೀತಿ ಅಲ್ಲಿಂದ ಅವರು ಪಾರಾಗಿ ಬಂದ್ರು, ಅವತ್ತಿನ ದಿನ ಯಾವ ರೀತಿ ಇತ್ತು ಅಲ್ಲಿ ಸನ್ನಿವೇಶ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಅಮ್ಮ, ಈಗ ಅಲ್ಲಿ ನಿಮ್ಗೆ ಅವತ್ತು ಇನ್ಸಿಡೆಂಟ್ ಆಯ್ತಲ್ಲ, ಭೂಕುಸಿತ, ಅವಾಗ ಹೆಂಗಿತ್ತಲ್ಲಿ ಅಂತ ನೀವು ಹೆಂಗ್ ಗೊತ್ತಾಯ್ತು ನಿಮ್ಗೆ ಅಂತ? ನಮ್ಗ ಗೊತ್ತಾದ್ದು ಇದು ಬತ್ತಲ್ಲ ಎಲ್ಲಿ ಇದು ಹಂಗ ಭೂಮಿ ಎಲ್ಲ ಕುಲುಂಗ್ತಿತ್ತು. ಆಗ ಎದ್ರುಕೊಂಡು ನಾವೆಲ್ಲ ಹೊರಗಡೆ ಬಂದು ಅಲ್ಲಿ ಕರ್ಕ ಬಂದು, ಆಮೇಲೆ ಇಲ್ಲಿಂದ ಜನ ಬಂದು ಈ ತೆಪ್ಪ ಮಾಡ್ಬಿಟ್ಟು ಕರ್ಕ ಬಂದ್ರು. ಪುನಃ ಇದಲ್ಲ ಹಿಂಗ ಹಗ್ಗದಲ್ಲಿ ಹೇಳ್ಕೊಬತ್ತಾರಲ್ಲ, ಅದ್ರಲ್ಲಿ ಕರ್ಕ ಬಂದ್ರು. ಮನುಷ್ಯನ್ ಕರ್ಕ ಬಂದ್ರು. ಆಗಾಗ ಕರ್ಕ ಬಂದು ರಕ್ಷೆ ಪಡಿಸ್ಬಿಟ್ಟು, ನನ್ಗೂ ಜ್ಞಾನ ಇಲ್ಲ. ಆಗ ಮಿಮ್ಸ್ ಆಸ್ಪತ್ರೆ ಅಂತದ, ಅಲ್ಲೇ ಕರ್ಕ ಹೋದ್ರು. ನಮ್ಮ ಯಜಮಾನ್ರು ನನ್ ಮಗನು ಇಲ್ಲಿ ಬಂದ್ರು. ನನ್ ಮಗ ಹೈಸ್ಕೂಲ್ ಅವನ. ನಾವು 3 ಸೀಟು 3 ದಿಕ್ಕಾದ್ವು. ಆಗ ಆಸ್ಪತ್ರೆದವ್ರು ಬಂದು ಅಲೌನ್ಸ್ ಮಾಡಿ ನಮ್ಮ ಜೊತೆಲಿ ಸೇರ್ಸ್ಬಿಟ್ಟು ಆಗ ನಮ್ಗ ಎಲ್ಲ ಸೌಕರ್ಯನು ಮಾಡ್ಕೊಟ್ಬಿಟ್ಟು. ನೀವ್ ಯಾವ ಊರವ್ರಮ್ಮ? ನಾವು ಒಂಗಳ್ಳಿ ಅಂತ, ಗುಂಡ್ಲುಪೇಟೆ ಒಂಗಳ್ಳಿ. ಎಷ್ಟ್ ಜನ ಇದ್ರಿ ಇಲ್ಲಿ ಮನೆಯಲ್ಲಿ? ನಮ್ಮ ಮನೇಲಿ ನಾವು 3 ಸೀಟಿದ್ವಿ. ಅಂದ್ರೆ ಈ ಮೇಲ್ಗಡೆ ಬೆಟ್ಟ ಕುಸಿಬೇಕಾದ್ರೆ ನೋಡ್ತಾ ಇದ್ರ ನೀವಲ್ಲಿ? ಹಂಗಿಯ ಮರ, ಈ ಕಲ್ಲು, ಮನೆಗಳು, ಮಕ್ಕ ಅಮ್ಮೋ ಅಪ್ಪೋ ಅನ್ಕೊಂಡ್ ಸಾರದ ಎಲ್ಲದು ಕಿವಿಲಿ ಇನ್ನೂ ಸರಿಯಾಗಿಲ್ಲ. ಅಂದ್ರೆ ಕಿರ್ಚಾಟ. ಆಗ ನಮ್ಮ ಮನ ಇಲ್ಲಿ ಬಂದ್ಬಿಡ್ತು ನೀರು. ಆಗ ನಾವು ಬೀರ್ನ ಆಗ ಕರ್ಕ ಬಂದ್ಬಿಟ್ರು. ಮೊದಲ ಸಲ ಪುತ್ತಮಲೆಲ್ಲ ಆಗಿದಾಗ ನಾವು ಬಂದಿರ್ತಿರ್ಲಿಲ್ಲ ಇಲ್ಗ. ಈ ಸಲ ಶಾನೆ ದೊಡ್ಡದು. ಆ ಜಾಗ ಇಲ್ಲ. ಇಲ್ಲಿ ಶಿವನ್ ದೇವಸ್ಥಾನ ಇತ್ತು ಚೂರ್ಣಮಲೆಯಲ್ಲಿ. ಒಂದ್ ಆಲ್ ಮರ ಮಾತ್ರ ಅದ, ಬ್ಯಾರೆ ಏನಿಲ್ಲ. ಅಂದ್ರೆ ಆದಾಗ ನೀವು ಪ್ರತಿ ಸರಿ ಅದಂತ ಮೇಲೆ ಆಗ್ತಾ ಇದೆ ಅಂತೇಳಿ ಸುಮ್ನೆ ಇದ್ರಿ. ಬಟ್ ಯಾವಾಗ ನಿಮ್ ಕಡೆ ಬರಕ್ ಶುರು ಆಯ್ತು ಅವಾಗ ಬಂದ್ಬಿಟ್ಟು ಒಂದ 26 ಮನ್ಗಳಿದ. ಅವ್ರೆಲ್ಲ ಹೊರಗಡೆ ಬಂದ್ಬಿಟ್ಟು. ನಮ್ಮಿರತ್ತಪ್ಪ 26 ಮನ್ಗಳವ, 5 ಲೈನು. ಎಲ್ಲರೂ ಸಣ್ಣ ಮಕ್ಕ, ಆಮೇಲೆ ಜೀಪ್ ಎಲ್ಲ ಅವ್ರದು ಇತ್ತು. ಅದ್ರಲ್ಲಿ ಕರ್ಕೊಂಡ್ ಬಂದು ಬಂಗ್ಲಾ ತಕ ಬಂದ್ಬಿಟ್ರು. ಅಲ್ಲಿರ ದೊರ ಯಾನು ತಿಂದಿತ್ತು ನಿಲ್ವಲ್ಲ ಗಂಜಿ ಮಾಡಿ ಎಲ್ಲಾರ್ಗು ಕೊಟ್ಟು, ಆಗ ನಮ್ಮ ಪುನಃ ಜೀಪ್ಲಿ ಅಂಗಡಿ ತಪ್ಪ ಕರ್ಕ ಬಂದ್ರು. ಅತ್ತಾಗ ಹೋಗಕ್ಕೆ ಇದಿಲ್ಲ, ಪಾಲೆಲ್ಲ ಹೊಂಟೋಗಿತ್ತಲ್ಲ. ಅತ್ತಾಗ ಹೋಗಕ್ಕ ನಮ್ಗ ಇದಾಯ್ತ್ಲಿ. ಆಗ ಪೊಲೀಸ್ನವರು, SIನವರು, ಆಮೇಲೆ ಈ ನಮ್ಮ ಕರ್ಕೊಂಡು ಹೋಗಕ್ ಬಂದಿರಲ್ಲ ಅವರೆಲ್ಲ ಸೇರ್ಕೊಂಡು, ಹೆದರ್ಕೋಬೇಡಿ, ನಮ್ ಜೀವ ಕೊಟ್ಬಿಟ್ಟು ನಿಮ್ ಜೀವ ನಾವು ಉಳಿಸ್ಕೊತೀವಿ, ನೀವು ಹೆದರ್ಕೋಬೇಡಿ ಅಂದ್ಬಿಟ್ಟು ನಮ್ ಕರ್ಕೊಂಡು ಇತ್ತಾಗೇನ್ ಮಾಡಿದ್ರು. ಈಗ ನೀವ್ ಇನ್ಸಿಡೆಂಟ್ ನಡೆದಾಗ ಟೀ ಎಸ್ಟೇಟ್ ಮೇಲೆ ಬಂದ್ ನಿಂತ್ಕೊಂಡಿದ್ರ? ಟೀ ಎಸ್ಟೇಟ್ ಮೇಲದ, ನಮ್ ಮನೆಯಿಂದ ಮೇಲ. ಅಲ್ಲಿ ಬಂದು ನಿಂತ್ಕೊಂಡು ಅಲ್ಲಿಂದ ಹೆಂಗ್ ಕಾಣಿಸ್ತಾ ಇತ್ತು? ಅದೇ ಬರೋದು ಒಂದಾಗ ಮನ, ದನಗಳು, ಸಾಮಾನ್ಗಳು ಎಲ್ಲ ಹಿಂಗ್ ಉಚ್ಕ ಬರೋದು ಕಾಣಿಸ್ತಿತ್ತು. ಯಾನ ಸದ್ದು ಇನ್ನೂ ಕಿವಿಲಿ ಸದ್ದು ಹಂಗ ಇದಾಯ್ತ. ಹೆಂಗ ಹಿಂಗ ನಾವು ತೋಣಿಲ್ ಬತ್ತಿ ಮೇಲೆ ಹಂಗ ಹಿಂಗ ಅನ್ಕೊಂಡು ಆಯ್ಕೊಂಡು ನುಗ್ಬಿಟ್ಟದ ನೀರು. ಒಂದ್ ಫ್ಯಾಕ್ಟ್ರಿ ಇತ್ತು ಅಲ್ಲಿ. ಒಬ್ಬ ರೈಟ್ರ ಹೆಂಡತಿ ಇದ್ರು. ಈ ಬಂದ್ ನೀರು ನಮ್ದಕ್ಕೆ ನಾವು ಹೊಂಟೋಗಿದ್ವಿ. ಬಂದ್ಬಿಟ್ಟಿದ್ರ ನಮ್ಮ 5 ಲೈನು ಇರ್ತಿರ್ಲಿಲ್ಲ. ಅವ್ರ ಗಂಡ ಹೇಳ್ತಿರು ಆ ಮನ ಎಲ್ಲ ನೋಡ್ಕೊಂಡ್ಬಿಟ್ಟ. ನಿಮ್ ಪರಿಚಯಸ್ಥರು, ನಿಮ್ಮ ನೆಂಟ್ರು ಅಥವಾ ಸ್ನೇಹಿತರು ಯಾರಾದ್ರೂ ಈಗ ಅಲ್ಲಿ ಸಾವನ್ನಪ್ಪುದ್ರ? ನಮ್ಮ ಬೇಕಾದವರು ಒಂದ್ ಮನೇಲಿ 13 ಸೀಟು, ಇನ್ನೊಂದ್ ಮನೇಲಿ 12 ಸೀಟು, ಒಂದ್ ಮನೇಲಿ 3 ಸೀಟು. ಅದೇ ಹೇಳ್ತಿ ಹೊಂಟದ ಗಂಡವನ, ಮಗ ಹೇಳ್ತಿ ಹೊಂಟದ ಗಂಡವನ, ಗಂಡ ಹೊಂಟದ ಹೇಳ್ತಿ ಅವಳ. ಹಂಗ ಇವ್ರ ಇದ್ರಲ್ಲಿ ಇವ್ರ ಭಾವ, ಇವ್ರ ವಾರ್ಗಿತಿ, ಇವರು ಇಲ್ಲವ್ರು ಕಾಮೈನ್ಪುರದವ್ರು, ತಾಳೋಡಿ ಸೈನ್ಯವ್ರು. ಅವ್ರ ಭಾವ, ಅವ್ರ ಅಕ್ಕ ಎಲ್ಲ ಹೊಂಟದ.
ಇದಿಷ್ಟು ಅಲ್ಲಿ ಆ ಒಂದು ಭೂಕುಸಿತದಲ್ಲಿ ಪಾರಾಗಿ ಬಂದಂತಹ ಚೆನ್ನಮ್ಮ ಅವರ ಮಾತು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ವಯನಾಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.